ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡು ಯುವತಿಯರಲ್ಲಿ ಮುಟ್ಟಿನ ಸಮಸ್ಯೆ ಟೈಮಿಗೆ ಸರಿಯಾಗಿ ಆಗಲು ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಟೈಮಿಗೆ ಸರಿಯಾಗಿ ಕರೆಕ್ಟ್ ಆಗ್ತಾಯಿರಲ್ಲ ಅವ್ರಿಗೆ ಇದೊಂದು ರೆಡ್ ಕಲರಿಂದ ಪರಿಹಾರ ಮಾಡ್ಬೋದು. ರೆಡ್ ಕಲರಿಂದ ನಿಮ್ಮ ಯುವತಿಯರ ಮುಟ್ಟಿನ ಸಮಸ್ಯೆ ಕರೆಕ್ಟ್ ಟೈಮಿಗೆ ಆಗಲು ಈ ರೆಡ್ ಕಲರ್ ಅವರ ಬಲಗೈಯ ಕಿರುಬೆರಳ ಮಧ್ಯ ಜಾಯಿಂಟ್, ಈ ಮಧ್ಯ ಜಾಯಿಂಟಿಗೆ ಈ ಥರ ರೆಡ್ ಕಲರಿಂದ ಒಂದು ರಿಂಗ್ ಹಾಕ್ಬೇಕು. ಈ ರೀತಿ ರೆಡ್ ಕಲರ್ ರಿಂಗ್ ಹಾಕ್ಬೋದು. ಮಧ್ಯ ಜಾಯಿಂಟಿಗೆ ರಿಂಗ್ ಹಾಕ್ಬೇಕು. ಒಂದು ವಾರ ಆಗ್ತದೆ, ಕರೆಕ್ಟ್ ಟೈಮ್ ಆಗ್ತಾ ಬರುತ್ತೆ. ಅದೇ ರೀತಿ ಒಂದು ಬಿಳಿ ಪೇಪರಲ್ಲಿ ನಂಬರ್ 6 ಇದೇ ರೆಡ್ ಕಲರ್ ಇಂದ ಬರೆದು ಅವರ ತಲೆದಿಂಬಡಿಗೆ ಇಡಬೇಕು. ಈ ರೀತಿ ಬರೆದಿಟ್ಟರೆ ಅವ್ರ ಮುಟ್ಟಿನ ಸಮಸ್ಯೆ ಕರೆಕ್ಟ್ ಟೈಮಿಂಗ್ ಆಗುತ್ತೆ. ಇದು ಮಾಡ್ತಾ ಒಂದು ವಾರ ಮಾಡಿದ್ರೆ ಕರೆಕ್ಟಾಗಿ ಇದಾಗುತ್ತೆ. ಕಂಟಿನ್ಯೂ ಮಾಡಬೇಕು, ಒಂದು ವಾರ ಅಲ್ಲ, ನಿಮ್ಗೆ ಸರಿಯಾಗೋವರೆಗೂ ಮಾಡ್ತಾ ಬನ್ನಿ. ಒಂದು ವಾರದಲ್ಲೇ ಗೊತ್ತಾಗುತ್ತದೆ. ನಿಮ್ಮ ಬಲಗೈಯ ಕಿರುಬೆರಳ ಮಧ್ಯ ಜಾಯಿಂಟಿಗೆ ರೆಡ್ ಹಾಕಬೇಕು, ರೌಂಡು. ಅದೇ ಒಂದು ಬಿಳಿ ಪೇಪರಲ್ಲಿ ನಂಬರ್ 6 ರೆಡ್ ಕಲರಲ್ಲಿ ಬರೆದು ಅವರ ತಲೆದಿಂಬು ಪಿಲೋ ಕವರ್ ಕೆಳಗಡೆ ಇಡಬೇಕು. ಈ ರೀತಿ ಇಡ್ತಾ ಬಂದರೆ ಮುಟ್ಟಿನ ಸಮಸ್ಯೆ ಕರೆಕ್ಟ್ ಟೈಮಿಗೆ ಸರಿಯಾದ ಟೈಮಿಗೆ ಆಗುತ್ತೆ. ಅದೇ ರೀತಿ ಮುಟ್ಟು ಮುಂದೆ ಹಾಕಲು ಪೋಸ್ಟ್ಪೋನ್ ಮಾಡಲು ಇದೇ ಜಾಯಿಂಟಿಗೆ, ನಿಮ್ಮ ಬಲಗೈ ಕಿರುಬೆರಳ ಮಧ್ಯ ಜಾಯಿಂಟಿಗೆ ಆರೆಂಜ್ ಹಾಕಬೇಕು. ಅದು ಮುಂದೆ ಹಾಕಲು ಪೋಸ್ಟ್ಪೋನ್ ಮಾಡಲು ಆರೆಂಜ್ ಹಚ್ಚಬೇಕು. ಅದೇ ಒಂದು ಬಿಳಿ ಪೇಪರಲ್ಲಿ ನಂಬರ್ 6 ಆರೆಂಜ್ ಕಲರಲ್ಲಿ ಬರೆದು ಅದು ಪಿಲೋ ಕವರಲ್ಲಿಟ್ಟರೆ ನೀವು ಮುಟ್ಟು ಪೋಸ್ಟ್ಪೋನ್ ಮಾಡ್ಬೋದು, ಮುಂದೆ ಹಾಕ್ಬೋದು. ಈ ರೀತಿ ಮಾಡ್ತಾ ಬಂದರೆ ಕರೆಕ್ಟ್ ಟೈಮಿಗೆ ಅದನ್ನು ಮಾಡ್ಬೋದು, ಮುಂದೆ ಹಾಕಲು ಮಾಡ್ಬೋದು. ಎರಡು ಕಲರ್ ಉಪಯೋಗಿಸ್ಬೋದು. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.